ಅಮ್ಮ ಬೇಗ ಬಾಕ್ಸ್ ತಗೊಂಡ್ ಬಾ ಅಮ್ಮ, ಟೈಮ್ ಆಯ್ತು. ಏನಮ್ಮ ಟಿಫನ್ ಆಯ್ತಾ? ಇಲ್ಲಪ್ಪ, ಟೈಮ್ ಆಗೋಯ್ತು. ಮಗಳೇ, ಬ್ರೇಕ್ಫಾಸ್ಟ್ ಅವಾಯ್ಡ್ ಮಾಡಿದ್ರೆ ಬೇಗನೆ ಬಾಡಿ ಬ್ರೇಕ್ ಡೌನ್ ಆಗುತ್ತೆ. ತಗೊಳ, ಎರಡೇ ಇಡ್ತು ತಿನ್ನು. ಅಪ್ಪ ತಗೊಳ, ಟೈಮ್ ಇಲ್ಲಪ್ಪ. ತಿನ್ನು. ತಗೋ ತಗೋ. ಡೈಲಿ ಇದೇ ಆಯ್ತು ಇವಳ್ದು, ಹೇಳಿದ ಮಾತೇ ಕೇಳಲ್ಲ ಅಂತಾಳೆ. ಹಾ ಮಾಡು. ಅಪ್ಪ ಸಾಕಪ್ಪ. ಏನಮ್ಮ ಇನ್ನೊಂದು ಬಾಯ್ ಪಾ. ಹುಷಾರು. ನೀನು ನಾನು ಹೋಮ್ವರ್ಕ್ ಮಾಡಿಲ್ಲ ಅಂತ ಒಳಗೆ 200 ರೂಪಾಯಿ ಫೈನ್ ಕಟ್ಟಬೇಕಾಗಿತ್ತು. ಇವಾಗ ಆಚೆ ಬಂದ್ವಿ, 200 ರೂಪಾಯಿ ಉಳಿತು. ಹೌದು ಕಣೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಅಯ್ಯ ಸುಮ್ನೆ ಬರೇ. ಅಯ್ಯ ದೊಡ್ಡ ಫಿಗರ್ ಇವಳು. ತಗೋ ನಿನ್ ರೋಸು. ಥ್ಯಾಂಕ್ ಯು. ಎಗರಕೋ ಎಗರಕೋ. ಮೂರು ರೌಡಿ ಬೇಬಿಗಳು ಬರ್ತಾ ಇದ್ದಾರೆ, ನಮ್ಮ ನೋಡಿದ್ರೆ ಅಷ್ಟೇನೆ. ಮಚ್ಚಾ, ಏನ್ ಬಂದ್ರು ಫೇಸ್ ಮಾಡೋಣ. ಅಲ್ಲಿ ನೋಡಿ, ನಮ್ಮನ್ನ ನೋಡಿದ ತಕ್ಷಣ ಬಿಲ್ಡಪ್ ಕೊಡ್ತಾರೆ. ಅವ್ರೊಂದ್ ಕೈ ನೋಡ್ಕೋತೀನಿರು. The human body is ಮಚ್ಚಾ ಇದ್ ನೋಡೋ ಮಚ್ಚಾ ಇದು. ಒಂದ್ ನಿಮಿಷ ಇರಿ, ಬಂದೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಹೇಯ್, ಏನು ಇಲ್ಲಿ ನಿಂತ್ಕೊಂಡಿದ್ಯಾ? ಮನೆಗೆ ಹೋಗ್ಲಿಲ್ವಾ? ಲೋ ಕಾರ್ತಿಕ್, ಎಣ್ಣೆ ಹೊಡೆಯಕ್ಕೆ ಹೋಗೋಣ, ಬರ್ತೀಯಾ? ಏಯ್ ಗುರು, ಬಿಯರ್ ಕುಡಿದ್ರೆ ದಪ್ಪ ಆಗ್ತಿವೇನೋ? ಲೋ ಇವನನ್ನ ನೋಡು, ಕುಡ್ದುನೇ ಈ ಥರ ಬಾಡಿ. ಬಿಯರ್ ಕುಡಿಯೋಕೆ ಆಸೆನೆ, ಆದ್ರೆ ಮನೇಲಿ ಸಿಗಾಕೊಂಡ್ರೆ? ಏಯ್, ಅದಕ್ಕೆ ನಮ್ಮ ಹತ್ರ ಒಂದು ಐಡಿಯಾ ಇದೆ ಕಣೋ. ವಿಳ್ಯದಲ್ಲೇ ಬಾಯಲ್ಲಿ ಹಾಕೊಂಡು ಹೋಗಿದ್ರೆ ಸ್ಮೆಲ್ಲೇ ಬರಲ್ಲ. ಏಯ್, ಮನೇಲಿ ತಗ್ಲಾಕ್ಸ್ಬಿಡ್ರೋ ನೀವೆಲ್ಲ. ಏಯ್ ನಿಜವಾಗ್ಲು ಕಣೋ, ನಮ್ಮ ಅಪ್ಪಂಗೆ ಯಾವಾಗ ನಾನು ಇದು ಹಾಕೊಂಡೆ ಅಮರ್ಸೋದು. ಓಕೆ ಕಣೋ, ಸೂಪರ್, ಹೋಗೋಣ. ಹೋಗೋದೆಲ್ಲ ಓಕೆ ಮಗ, ಆದ್ರೆ ಅದಕ್ಕೆ ಮುಂಚೆ ಒಂದು ಡೀಲ್ ಇದೆ, ಅದಕ್ಕೆ ಒಪ್ಪಿದ್ಯಾ ನೀನು? ನೆಕ್ಸ್ಟ್ ಪಾರ್ಟಿನ ನೀನ್ ಕೊಡಿಸ್ಬೇಕು, ಆಯ್ತಾ? ಏನೋ ಮಾಡ್ತಿದ್ದೀರಾ? ಟ್ಯೂಷನ್ ಮುಗಿದಲ್ಲ, ಹೋಗಿ ಮನೆಗೆ. ಹೊಡ್ತೀವಿ ಸರ್. ಹೊರಡೆ. ಏಯ್ ಗುರು, ಬಿಯರ್ ಕುಡಿದ್ರೆ ನಿಜವಾಗ್ಲೂ ದಪ್ಪ ಆಗ್ತಿವೇನೋ? ಏನೇ ನಿನ್ ಮಗನ್ಗೆ ಯಾವಾಗ ಟ್ಯೂಷನ್ ಮುಗಿಯೋದು? ಡೈಲಿ 7 ಗಂಟೆ ಅಂದ್ರೆ ಬಂದ್ಬಿಡ್ತಾನೆ. ಇವತ್ತೇನಾಯ್ತು? ಅಣ್ಣವ್ರು ಬಂದ್ರು, ಹೋಗಿ ಬಾಗ್ಲ ತೆಗಿ. ಏ ಕಾರ್ತಿ, ಸಿಗಾಕೋಬೇಡ್ವೋ, ಸ್ಟಡಿಯಾಗಿ ನಿಂತ್ಕೋ. ಯಾಕೋ ಲೇಟ್ ಆಯ್ತು? ಮಾ, ಸೈಕಲ್ ಟೈರ್ ಪಂಚರ್ ಆಯ್ತಮ್ಮ. ಸ್ವಲ್ಪ ಇರು. ನಿನ್ ಮುಖ ಅಷ್ಟೊಂದೇ ಬೆವರ್ತಾ ಇದೆ. ಮಾ, ಸೈಕಲ್ ತಳ್ಕೊ ಬಂದು ತಾನೆ, ಅದಕ್ಕೆ ಹಿಂಗಿರೋದು. ಏನಾಯ್ತು ನಿಮ್ಗೆ? ಅಯ್ಯೋ, ಇವ್ರಿಗೆ ಬೇರೆ ಡ್ಯೂಟಿಗೆ ಟೈಮ್ ಆಗ್ತಿದೆ. ಶೂ ಬೇರೆ ಎಲ್ಲಿಟ್ಟಿದಾರೋ. ಅಯ್ಯೋ ಆಪತ್ತು. ದೇವ್ರೆ 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 ದೇವ್ರೆ. ಏನು ಹೊಸದಾಗಿ ದೇವ್ರನ್ನ ಬಿಡ್ಕೋತಾ ಇದ್ದಾನೆ. ಮುಂದಿನ ತಿಂಗಳು ನಿಮ್ಮ ಮಗನ್ನ ಗುರು ನೋಡ್ತಾನೆ, ಅವಾಗ ನೋಡಿ ನಿಮ್ಮ ಮಗನ ಡೆವಲಪ್ಮೆಂಟ್. ಪರವಾಗಿಲ್ಲ, ಗುರು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ದೇವ್ರೆ, ಅಬ್ಬಾ. ಹಾಯ್. ಏನೇ ಒಬ್ಳೇ ನಗ್ತಾ ಇದೀಯಾ? ಫ್ರೆಂಡು ತಪ್ಪಾಗಿ ಬರ್ತಾಳಮ್ಮ. ಏನಾಯ್ತು ಇವಳಿಗೆ? ಯಾಕೆ ಹೀಗೆ ನಗ್ತಾ ಇದ್ದಾಳೆ? ಹಾಯ್. ಹಾಯ್. ಮತ್ತೆ ಊಟ ಆಯ್ತಾ? ಆಯ್ತು. ತಿಂದಾಯ್ತು. ಏನ್ ತಿಂದ್ರಿ? ನಿಮ್ಮಮ್ಮ ಸುಟ್ಟಿರೋ ದೋಸೆನೆ ಕಣೋ ತಿಂದಿದ್ದು. ಅಯ್ಯಯ್ಯೋ ಅಪ್ಪ, ಇಷ್ಟೊತ್ತರ ಇವ್ರ ಜೊತೆ ಮಾತಾಡಿದ್ದು. ಏನಿದು? ಯಾರ ಹತ್ರ ಮಾತಾಡ್ತಿದ್ದ?
ಇವತ್ತು ಮ್ಯಾಚಲ್ಲಿ ನಾವೇ ಗೆಲ್ಲೋದು. ಮಗ ನೀನು ಹಾಕೋ ಪೇಸ್ ಬೌಲಿಂಗ್ಗೆ ಯಾವನು ನಿಂತ್ಕೊಳಕ್ಕಾಗಲ್ಲ. ಹೆಂಗೋ ಮ್ಯಾಚ್ ಗೆಲ್ತೀವಿ, ಗೆದ್ಮೇಲೆ ಏನು ಪ್ಲ್ಯಾನು? ಬೆಟ್ ಕಾಸ್ನ ತಗೊಳ್ತೀವಿ, ಡಿ ಬಾಸ್ ಫಿಲ್ಮ್ಗೆ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀವಿ, ಮಜಾ ಮಾಡ್ತೀವಿ. ನಿನ್ನ ಬೌಲಿಂಗಿಗೆ ಮಾತ್ರ ಹೆದರ್ಕೊಳ್ತಾರೆ, ನೀನು ಹೆದರ್ಸ್ತೀಯ. ಏನು ಹೇಳ್ತೀಯ ಮಗ? ಮುಗೀತು. ಇವನ್ ಡಕ್ಔಟ್ ಆಗ್ಬಿಟ್ನೆ. ಏನು ಮಚ್ಚ, ಗಲ್ ಸಿಕ್ಕಿದ ತಕ್ಷಣ ಗೇಮ್ ಬಿಟ್ಟು ಹೋಗ್ತಾವನೆ. ಹೋಯ್ತು ಕಣ. ಏ ಗೇಮ್ ಅಲ್ಲ, ಗ್ಯಾಂಗೆ ಬಿಟ್ಟೋದ. ಸರಿ, ಮುಂದಿನ ಮ್ಯಾಚಲ್ಲಿ ನೋಡ್ಕೊಳ್ಳೋಣ ಬಾ. ಹಲೋ ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೇ ಒಂದು ನಿಮಿಷ. ನಾನು ಲೂಸಾ ಇಲ್ಲ ನೀನು ಲೂಸಾ? ಯಾಕೆ ಹೀಗೆ ಮಾಡ್ತಿದ್ಯಾ? ನೀನು ನೋಡ್ದಾಗಿಂದ ನನಗೇನಾಯ್ತು ಯಾಕಾಯ್ತು ಒಂದು ಗೊತ್ತಾಗ್ತಿಲ್ಲ. ಆದರೆ ಮನಸ್ಸೊಳಗಡೆ ಏನೋ ನಡೀತಾನೆ ಇದೆ. ಅದಕ್ಕೆ ಏನಾಯ್ತು ಯಾಕಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಒಂದು ವೇಳೆ ಅದು ಐ ಥಿಂಕ್ ಲವ್ ಅಂತ ಅಂದ್ಕೋತೀನಿ. ಏಯ್, ನಾಳೆ ಬೀಚ್ಗೆ ಹೋಗೋಣ. ಹೇಳ್ಚಿನ ಬೀಚ ಮನೇಲಿ ಗೊತ್ತಾದ್ರೆ ಅಷ್ಟೇ. ಯಾವಾಗ ಏನಾದ್ರೂ ಹೇಳ್ತೀಯಾ? ಇವಾಗ್ಲಾದ್ರೂ ಹೇಳು, ಹೋಗೋಣ ಅಂತ. ಏ, ನಮ್ಮ ಅಪ್ಪನ ಫ್ರೆಂಡ್ ವಾಕಿಂಗ್ ಹೋಗ್ತಾ ಇದಾರೆ, ಬಾ ಹೋಗೋಣ. ಏಯ್ ಇರು, ಅವ್ರು ಹೋಗ್ಲಿ, ಆಮೇಲೆ ಹೋಗೋಣ. ಯಾವಾಗ ನೋಡಿದ್ರು ನಾಟಕ ಆಡ್ತಾರೆ ನೀನು. ಆ ಬೀಚ್ ಮ್ಯಾಟರ್ ಎಲ್ಲಿ ಹೋಗ್ತಿದ್ದ ನೀನು? ನೀನ್ ಅಗ್ದಿ ಜಗ್ದಿ ಉಗ್ದಿದ್ದನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಅಯ್ಯೋ ಆಹಾ, ಕವಿತೆ ಕವಿತೆ ಮಾರ್ವಲಸ್. ಥ್ಯಾಂಕ್ ಯು. ಹೊಡ್ದೆ ಅಂದ್ರೆ ಹೇಯ್, ಆಟ ಆಡ್ಬೇಡ, ನಡಿ. ತಗೋ, ಹಾಕೋ. ಹೋಗೋಣ. ಏನಾಯ್ತು ಏನಾಯ್ತೆ? ಎಷ್ಟು ಬ್ಲಡ್, ನೋಡ್ಕೋಬೇಕು ತಾನೆ? ಇಲ್ಲ, ನೋಡ್ಲಿಲ್ಲ. ಏಯ್, ಈ ದರಿದ್ರ ಗ್ಲಾಸ್ ಚೋರು ನಮ್ಮ ಹುಡುಗಿ ಕಾಲೇ ಸಿಗ್ತಾ ಕುಯ್ಯೋದಕ್ಕೆ. ನೀನು ಏನ್ ಮಾಡ್ತೀನಂತ ನೋಡು. ಏನು ಮಾಡ್ತಿದ್ಯಾ? ಕೈ ಚುಚ್ಕೊಳ್ಳುತ್ತೆ, ಓವರ್ ಆಗಿ ಆಡ್ಬೇಡ ಬಾ. ಎಷ್ಟು ರಕ್ತ ಹೋಗ್ತಿದೆ. ಹೇ ಕಾರ್ತಿಕ್, ಯಾಕೆ ಈ ತರ ಮಾಡ್ಕೋತಿದ್ಯಾ? ಹೇಳು ಕಾರ್ತಿಕ್, ನಿನ್ನ ತಾನೇ ಕೇಳ್ತಿರೋದು. ನನ್ ಪ್ರೀತಿ ನಿಜ ಅಂತ ತೋರಿಸ್ಬೇಕಲ್ವಾ ನಿನಗೆ? ನಾನ್ ತಮಾಷೆಗೆ ಹೇಳಿದಷ್ಟೇ. ತಮಾಷೆಗೂ ನನ್ನ ಪ್ರೀತಿನ ಆಟ ಅಂತ ಹೇಳ್ಬೇಡ. ನನ್ನ ಪ್ರೀತಿ ಮೇಲೆ ಅನುಮಾನ ಬೇಡ. ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಮಹಾ. ನೋವಾಗ್ತಿದ್ಯಾ? ಇದು ನೋವ್ತಿಲ್ಲ. ನೀನ್ ನನ್ನ ಪ್ರೀತಿನ ಆಟ ಅಂತ ಹೇಳಿದೆಯಲ್ಲ, ಅದೇ ನೋವು ಕೊಡ್ತಿರೋದು. ಸಾರಿ ಕಾರ್ತಿಕ್, ಪ್ಲೀಸ್ ಕಣೋ, ಪ್ಲೀಸ್. ಸಾರಿ ಕಾರ್ತಿಕ್, ಇನ್ಮೇಲೆ ಈ ತರ ಮಾತಾಡಲ್ಲ ಆಯ್ತಾ? ನಗು, ನೋಡು, ನಗು ಕಾರ್ತಿಕ್. ಹೋಗೋಣ. ಹಾಯ್, ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೇ ಒಂದು ನಿಮಿಷ ಸ್ವಲ್ಪ ನಿಂತ್ಕೊ ಮಹಾ. ಏನಾಯ್ತು ನಿನಗೆ? ನೀನ್ ಲೂಸಾ ಇಲ್ಲ ನಾನ್ ಲೂಸಾ? ಏನಕ್ಕೆ ಹಿಂಗೆ ಮಾಡ್ತಿದ್ಯಾ? ಅಂಕಲ್, ನೀವು ಮಹಾ ಅಕ್ಕನ್ ನೋಡಕ್ ಬಂದಿದ್ದೀರಾ? ಹೌದು. ಮಹಾ ಮಾಡಿ ಮೇಲಿದ್ದಾಳೆ. ಥ್ಯಾಂಕ್ ಯು. ಆ ಥರ ಎಲ್ಲ ಏನಿಲ್ಲ. ಪದ್ಮ, ಆ
ಆಮೇಲೆ ಕಾಲ್ ಮಾಡ್ತೀನಿ. ಮಹಾ 1 ನಿಮಿಷ ಪ್ಲೀಸ್. ಮಹಾ ಏನಕ್ಕೆ ಹಿಂಗೆ ಮಾಡ್ತಿದ್ಯಾ? ಹೊರಗಡೆ ಒಂಥರ ಟ್ರೀಟ್ ಮಾಡ್ತಿದ್ಯಲ್ಲ. ಹಲೋ, ಇವಾಗ ಏನ್ ಬೇಕು ನಿಮ್ಗೆ? ಹಾ, ನೀನೇ ಬೇಕು. ಮಿಸ್ಟರ್ ಕಾರ್ತಿಕ್, ಚಿಕ್ಕ ವಯಸ್ಸಲ್ಲಿ ನಮ್ಮ ಮಧ್ಯ ಇದ್ದಿದ್ದು ಇನ್ಫ್ಯಾಚುಯೇಷನ್ ಅಷ್ಟೇ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಹೀಗೆಲ್ಲ ಮಾಡೋದಕ್ಕೆ ಟೂ ಮಚ್ ಅನ್ಸಲ್ಲ? ಚಿಕ್ಕ ವಯಸ್ಸಲ್ಲ ನಾವಿಬ್ರು ಲವ್ ಮಾಡ್ಬೇಕಾದ್ರೆ ನೀನ್ ಬೆರಳು ಚಿಪ್ತಿದ್ದ? ಇಲ್ಲಾಂದ್ರೆ ನಾವಿಬ್ರು ಈ ಸಾಮಾನೆಲ್ಲ ಜೋಡಿಸ್ಕೊಂಡು ಅಪ್ಪ ಅಮ್ಮ ಆಟ ಆಡ್ತಿದ್ವಾ? ಮನಸ್ಫೂರ್ತಿಯಾಗಿ ಲವ್ ಮಾಡ್ತಿದ್ವಿ. ನನ್ನ ಪ್ರಕಾರ ಹೇಳೋದಾದ್ರೆ ಲವ್ಗಿಂತ ಲೈಫೇ ಮುಖ್ಯ. ನೀನೇನು ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಇಲ್ಲಿ ತನಕ ನಾನು ವೇಸ್ಟೇ. ನಾನು ನಂಬು, ನನ್ನ ಲೈಫಲ್ಲಿ ತುಂಬ ಚೆನ್ನಾಗಾಗ್ತೀನಿ. ಒಂದು ಚಿಕ್ಕ ಕತೆ ಹೇಳ. ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋದ್ರಂತೆ. ಅವನ ಹೆಂಡತಿ ಕಾಲಿಗೆ ಕಲ್ ಚುಚ್ಚಿದ್ದಕ್ಕೆ ಅವನ ಕಲ್ ಹತ್ರ ಕೇಳಿದ್ನಂತೆ, ಏ ದರಿದ್ರ ಕಲ್ಲೇ ನನ್ನ ಹೆಂಡತಿ ಕಾಲಿ ನಿನಗೆ ಸಿಕ್ತಾ ಅಂತ. ಅದೇ ಗಂಡ ಹೆಂಡತಿ ಮತ್ತೊಂದು ವರ್ಷ ದೇವಸ್ಥಾನಕ್ಕೆ ಹೋದಾಗ ಅವಳ ಕಾಲಿ ಕಲ್ ಚುಚ್ಚಿದಾಗ ಈಗ ಗಂಡ ಹೇಳ್ದ, ದರಿದ್ರದವಳೆ ನೋಡ್ಕೊಂಡ್ ಬಾ ಅಂತ. ಇದೇ ಗಂಡಸ್ರ ಸೈಕಾಲಜಿ. ಈ ಲವ್ವಲ್ಲಿ ಆನೆ ಕುದುರೆ ಡೈಲಾಗ್ ಎಲ್ಲ ನಾನ್ ನಂಬೋದಿಲ್ಲ. ಅದ್ ಹೇಗೆ? ಈ ಗಂಡಸ್ರೆಲ್ಲ ಒಂದ್ ಹುಡ್ಗಿನ ಬೀಳ್ಸೋದಕ್ಕೆ ಚಂದ್ರನ್ನೇ ಕರ್ಕೊಂಡ್ ಬರ್ತೀನಿ ಅಂತೀರಲ್ಲ, ಹೋಗ್ತಾ ಹೋಗ್ತಾ ಪಕ್ಕದಲ್ಲಿರೋ ಗ್ಲಾಸ್ ಕೂಡ ಎತ್ಕೊಡೋದಿಲ್ಲ. ನನ್ನ ಬಗ್ಗೆ ನಿನಗೆ ಗೊತ್ತು ಮಹಾ. ದಯವಿಟ್ಟು ನನ್ನ ಪ್ರೀತಿ ಮೇಲೆ ಸಂದೇಹ ಪಡಬೇಡ. ಹಲೋ ಕಾರ್ತಿಕ್, ಪ್ರಾಕ್ಟಿಕಲ್ ಲೈಫಿಗೆ ಬನ್ನಿ. ಇವಾಗೆಲ್ಲ ಲವ್ ಅನ್ನೋದು ಒಂದ್ ಟೈಮ್ ಪಾಸ್ ಅಷ್ಟೇ. ಓಡಾಡೋವರೆಗೂ ಓಡಾಡ್ಬಿಟ್ಟು ಸೆಟ್ ಆದ್ರೆ ಮ್ಯಾರೇಜ್, ಇಲ್ಲ ಅಂದ್ರೆ ಬಾಯ್ ಹೇಳಿ ಹೋಗ್ತಾ ಇರ್ಬೇಕು. ಬಾಯ್ ಹೇಳೋ ತರ ನಾನು ಯಾವ ತಪ್ಪು ಮಾಡಿದೀನಿ? ನಿನ್ಗೂ ನನ್ಗೂ ಸೆಟ್ ಆಗೋದಿಲ್ಲ. ಅದೇ ಯಾಕೆ? ಯೋಚಿಸಿ ನೋಡಿ, ಲಗ್ನ ಪತ್ರಿಕೆಯಲ್ಲಿ ನನ್ನ ಹೆಸರು ಪಕ್ಕ MBBS ಅಂತ ಬರುತ್ತೆ. ಅದೇ ನಿಮ್ ಹೆಸರು ಪಕ್ಕ? ನಾನು BA ಹಿಸ್ಟ್ರಿ ಮಹಾ. ಸರಿ, BA ಅಂತಾನೆ ಇಟ್ಕೊಳ್ಳೋಣ. BAಗೂ MBBSಗೂ ಯಾವತ್ತಾದ್ರೂ ಮ್ಯಾಚ್ ಆಗುತ್ತಾ? ಓದಲ್ಲೇ ಮ್ಯಾಚ್ ಆಗದೆ ಇರೋ ನಾವು ಲೈಫಲ್ಲಿ ಹೇಗೆ ಮ್ಯಾಚ್ ಆಗ್ತೀವಿ? ನೀನ್ ಅಂದ್ಕೊಂಡಿರೋ ಓದು, ಅಂತಸ್ತು, ಕಾರು, ಬಂಗ್ಲೆ ಎಲ್ಲ ನಿನ್ ಜೀವನದಲ್ಲಿ ಒಂದು ಸ್ಥಾನ ಕೊಡುತ್ತೆ. ಆದ್ರೆ ನಿನ್ ಲೈಫಲ್ಲಿ ಸಂತೋಷ ಅಂತ ಒಂದಿದೆ, ಅದನ್ನ ಮರ್ತ್ಬಿಟ್ಟಿದ್ಯಾ. ಅದನ್ನ ನಿಜವಾಗ್ಲೂ ಪ್ರೀತಿ ಮಾಡ್ದೋನ್ ಕೈಲಿ ಮಾತ್ರ ಕೊಡಕ್ಕಾಗದು. ಇದ್ರ ಮೇಲೆ ನಮ್ಮ ಮಧ್ಯೆ ಪ್ರೀತಿ ಇಲ್ಲ ಅಂದ್ರೆ ನಾನು ಇಲ್ಲಿಂದ ಕೆಳಗೆ ಹಾರ್ತೀನಿ. ಹಲೋ, ಅಮ್ಮ, ಇಲ್ಲೇ ಮಾಡಿ ಮೇಲಿದ್ದೀನಿ, ಹೇಳಿಮಾ. ಅಂಕಲ್, ಇದು ನನ್ನ ಆಟದ ಸಾಮಾನು. ಓಕೆ ಮಾ. ಹಾ ಅಮ್ಮ, ಬರುವಾಗ ಮಟನ್ ಬಿರಿಯಾನಿ ತಗೊಂಡ್ ಬನ್ನಿ. ಮಟನ್ ಬಿರಿಯಾನಿನ? ಕಾರ್ತಿಕ್, ನನ್ನ ನಿರ್ಧಾರ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ. ನಾನು ಹೋಗ್ತೀನಿ. ಮಹಾ, ಹೋಗ್ತೀಯಾ? ಹೋಗು. ಇನ್ಮೇಲಿಂದ ನೀನ್ ನೋಡ್ಬೇಕಂದ್ರೂ ನಾನು ಕಾಣೋದಿಲ್ಲ, ಸತ್ತೋಗ್ತೀನಿ. ಅಯ್ಯೋ ಕಾರ್ತಿಕ್, ಕಾರ್ತಿಕ್, ಇದೇನೋ ಮಾಡ್ತಾ ಇದೀಯಾ? ಕಾರ್ತಿಕ್, ಏನೋ ಮಾಡ್ತಾ ಇದೀಯಾ? ಏನಾಯ್ತು? ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಅಮ್ಮ ನೆನ್ಪಾಗಿಲ್ವೇನೋ? ಏನೋ ಮಾಡ್ತಾ ಇದೀಯಾ? ಹೇಳು, ಯಾಕೆ ಹೀಗ್ ಮಾಡ್ದೆ ಅಂತ ಹೇಳು, ಹೇಳು. ಅವಳನ್ನ ಮರೆಯೋದಕ್ಕಾಗ್ತಾ ಇಲ್ಲಮ್ಮ. ನಾನು ಯಾಕೆ ನಿಮಗೆ ಕಾಲ್ ಮಾಡಿ ಬರೋಕೆ ಹೇಳ್ದೆ ಗೊತ್ತಾ? ಗೊತ್ತೋ ಗೊತ್ತಿಲ್ದೇನೋ ನಾನು ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡಿದ್ದೀನಿ. ಹಾಗಾದ್ರೆ ನಂದು ತಪ್ಪಿದೆ ಅಲ್ವಾ? ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ. ನಾನು ತಗೊಂಡಿರೋ ಈ ನಿರ್ಧಾರ ನಿಮಗೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಅದೇನು ಅಂತ ನಿಮಗೂ ಸರ್ಪ್ರೈಸ್ ಆಗಿದೆ ಅನ್ಸುತ್ತಲ್ಲ? ಓಕೆ, ಸ್ಟ್ರೈಟಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿಂದ 10 ದಿನದವರೆಗೂ ನಾನು ನಿಮಗೆ ಹೆಂಡತಿಯಾಗಿರ್ತೀನಿ. ನೀವು ನನ್ನ ಯಾವ ಥರ ಬೇಕಾದ್ರೂ ನಡೆಸ್ಕೋಬಹುದು. ಅದಾದ್ಮೇಲೆ ನೀವ್ಯಾರೋ ನಾನು ಯಾರೋ, ನನ್ನ ಡಿಸ್ಟರ್ಬ್ ಮಾಡಬಾರ್ದು. ನಿಮ್ಮ ಮನ್ಸಲ್ಲಿ ಏನು ಅನ್ಕೊಂತಿದ್ದೀರಾ ಅಂತ ನನಗೆ ಗೊತ್ತು. ನಾನೇನು ಅಷ್ಟು ಚೀಪ್ ಹುಡುಗಿ ಅಲ್ಲ. ಐ ಆಮ್ ವರ್ಜಿನ್. ಹಾಗಂದ್ರೆ ಇನ್ನೂ ಪವಿತ್ರವಾಗಿದ್ದೀನಿ ಅಂತ. ಹಲೋ, ನಿಮ್ಮ ನಿರ್ಧಾರ ಆದ್ರೂ ಏನು? ಏನು ಓಕೆನಾ?
ಏನು ಇನ್ಸ್ಪೆಕ್ಟ್ರು ಬೆಳಗ್ಗೆನೆ ಕಾಲ್ ಮಾಡ್ತಿದ್ದಾರೆ? ಸರ್ ನಮಸ್ಕಾರ ಸರ್. ಶುಭಾಶಯಗಳು ಸ್ವಾಮಿಯವರೇ. ಶುಭಾಶಯ ಹೇಳೋ ಅಂಥದ್ದು ಏನು ಸುದ್ದಿ ಇದೆ? ಇವತ್ತಿಂದ ನೀವು ಕಲೆಕ್ಟರ್ ಅಪ್ಪ ಸರ್. ಸರ್ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಮಗ IAS ಪಾಸ್ ಮಾಡಿದ್ದಾನೆ ಅಂತ ಪೇಪರಲ್ಲಿ ಬಂದಿದೆ, ಅದಕ್ಕೆ ಕಾಲ್ ಮಾಡಿದೆ. ಹಲೋ ಹಲೋ ಹಲೋ. ನಿನ್ನ ಮಗ ಏನು ಮಾಡ್ತಾವನೆ ಅಂತ 4 ಜನ ಕೇಳಿದ್ರೆ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು ಕಣೆ. ಇವತ್ತಿಂದ ನೀವು ಕಲೆಕ್ಟರ್ ಅಪ್ಪ ಸರ್. ಅಪ್ಪ ಏನಾಯ್ತಪ್ಪ? ಏನ್ರಿ ಏನಾಯ್ತ್ರಿ? ಯಾಕೆ ಅಳ್ತಾ ಇದ್ದೀರಾ? ಅಳ್ತಾ ಇಲ್ಲ ಕಣೆ, ಇದು ಆನಂದ ಬಾಷ್ಪ. ಏನ್ ಹೇಳ್ತಾ ಇದ್ದೀರಾ? ನಿನ್ನ ಮಗ ಕಲೆಕ್ಟರ್ ಆಗ್ಬಿಟ್ಟ ಕಣೆ. ಏನು ನನ್ ಮಗ ಕಲೆಕ್ಟ್ರಾ? ಹೌದು ಕಣೆ, ಇನ್ಮೇಲಿಂದ ನೀನು ಕಲೆಕ್ಟರ್ ಅವ್ರ ತಾಯಿ. ಯಾಕೆ ಊಟ ಮಾಡೋದನ್ನ ಅರ್ಧದಲ್ಲೇ ಬಿಟ್ಟೆ? ಹಾಗೇನು ಇಲ್ಲ ಕಣೆ, ಸ್ವಲ್ಪ ಟೆನ್ಷನ್ ಅಷ್ಟೇ. ಟೆನ್ಷನ್ ಆಗೋದಕ್ಕೆ ಅಂಥದ್ದೇನು ಮ್ಯಾಟರ್ ಇದೆ? ಆದಾ ನಮ್ಮ ಮನೆಯವರು ನನ್ನ ಗಂಡನ ಹುಡ್ಕಕ್ ಹೋಗಿದ್ದಾರೆ. ಅದಕ್ಕೆ ಯಾಕೆ ಟೆನ್ಷನು? ಯಾಕೆ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ನೀನ್ ಬೇರೆ, ಆ ಹುಡುಗ ನನಗೆ ಸಿಗ್ಬೇಕಂತ ಟೆನ್ಷನ್. ಆ ಥರದವ್ನು ಯಾರೇ? 1 ನಿಮಿಷ ಇರು. ಇವ್ರೇ ಅವರು. ಇವನ ಸರ್ ಈಗ ಮೊದ್ಲಿ ತರ ಇಲ್ಲ ಕಣೆ, ಈಗ IAS ಆಫೀಸರ್ ಆಗಿದ್ದಾರೆ. ಏ ಅಮ್ಮ ಕಾಲ್ ಮಾಡ್ತಿದ್ದಾರೆ, 1 ನಿಮಿಷ. ಹಲೋ ಅಮ್ಮ, ಹೇಳಮ್ಮ. ನೀನೇನು ನೆನ್ಸ್ಕೊಂಡಿ ಅಂತ ನನಗೆ ಗೊತ್ತಾಯಿತು. ಇಲ್ಲಿವರೆಗೂ ನಾನು ವೇಸ್ಟೇ. ನನ್ನ ನಂಬು, ನನ್ನ ಲೈಫಲ್ಲಿ ನಾನು ತುಂಬ ಚೆನ್ನಾಗಿ ಆಗ್ತೀನಿ. ಯಾಕೆ ಕರೆದಿದ್ದಾನೆ ಅಂತ ನಾಚಿಕೆ ಆಗ್ತಿದೆ ಅಲ್ವಾ? ಜೀವನ ಚಕ್ರ ಅಂತ ಸುಮ್ಮನೆ ಹೇಳ್ತಾರ. ಅವತ್ತು ನೀನು ಡೀಲ್ ಮಾತಾಡಿದೆ, ಇವತ್ತು ನಾನು ಮಾತಾಡ್ತೀನಿ. ಈಗೆಲ್ಲ ಜಾಲಿಯಾಗಿ ಊಡ್ಸೋದಕ್ಕೆ ಖರ್ಚು ಮಾಡೋದಕ್ಕೆ ತಾನೇ ಪ್ರೀತಿ ಅನ್ನೋ ಹೆಸರಲ್ಲಿ ಹುಡುಗರು ಬೇಕಾಗಿರೋದು. ಅದೇ ಹೇಳಿದೆಯಲ್ಲ, ಪ್ರೀತಿ ಅಲ್ಲ ಟೈಮ್ ಪಾಸು, ಸೆಟ್ ಆದರೆ ಮ್ಯಾರೇಜ್, ಸೆಟ್ ಆಗಲಿಲ್ಲ ಅಂದರೆ ಬಾಯ್ ಹೇಳ್ತೀನಿ ಅಂತ. ನಿನ್ನಂಥ ಹುಡುಗಿರ್ನ ಎತ್ತಬೇಕಂತಾನೆ ಮನ್ಸಂತಾಯಿತು. ಆದರೆ ಒಂದೇ ಒಂದು ನಿಮಿಷ ನನ್ನ ಮನ್ಸನ್ನು ಬದಲಾಯಿಸ್ಕೊಂಡೆ. ಈಗ ನಿನ್ಗಿಂತ ಮೇಲಿದ್ದೀನಿ. ಈಗ ನಾನು ನಿರ್ಧಾರ ಮಾಡಿದ್ದೀನಿ. ಇದು ನನ್ನ ಲಗ್ನ ಪತ್ರಿಕೆ, ಮೊದಲು ನಿನಗೆ ಕೊಡ್ತಿರೋದು. ಈ ಪತ್ರಿಕೆನ ನೀನು ಎತ್ಕೊಂಡು ಹೋದ್ರೆ ಈ ಮದುವೆ ನಿನಗಿಷ್ಟ ಅಂತ ಅರ್ಥ. ಪತ್ರಿಕೆ ನಿಲ್ಲೇ ಬಿಟ್ಟು ಹೋದ್ರೆ ಈ ಮದುವೆ ಬಗ್ಗೆ ನಿನಗಿಷ್ಟ ಇಲ್ಲ ಅಂತ ಅರ್ಥ. ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ನನ್ನ ಪ್ರೀತಿ ವರ್ಜಿನ್, ಐ ಮೀನ್ ಪವಿತ್ರ ಪ್ರೀತಿ ಅಂದೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಸೈಲೆಂಟ್ ಆಗಿದ್ರೆ ಏನು ಅರ್ಥ?